ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ. ಇವತ್ತಿನ ಮೇನ್ ಅಜೆಂಡಾ ಏನು ಅಂದರೆ ನಾಳೆ ಶುರುವಾಗ್ತಾ ಇರುವಂಥ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಒನ್ ಆಫ್ ಟೆಸ್ಟ್ ಮ್ಯಾಚ್. ಅದು ಮುಲ್ಲನ್ಪುರಲ್ಲಿ ಮುಂಚೆ ಯಾವತ್ತು ಟೆಸ್ಟ್ ಮ್ಯಾಚ್ ಹೋಸ್ಟ್ ಮಾಡಿಲ್ಲ. IPL ನೀವು ರೀಸೆಂಟಾಗಿ ನೋಡಿರ್ಬೋದು. ಕ್ವಾಲಿಫೈಡ್ 2 ಮತ್ತು ಎಲಿಮಿನೇಟರ್ ನಡೆದಂಥ ಗ್ರೌಂಡ್ ಅದೇ ಸೇಮ್ ಗ್ರೌಂಡು. ಆ ಗ್ರೌಂಡಲ್ಲಿ ಮೊದಲನೇ ಬಾರಿಗೆ ಅಫ್ಘಾನಿಸ್ತಾನ ಹೋಸ್ಟ್ ಮಾಡ್ತಾ ಇದೆ ಇಂಡಿಯಾ. ಇದು ಬಂದುಬಿಟ್ಟು ಒನ್ ಆಫ್ ಟೆಸ್ಟ್ ಮ್ಯಾಚ್ ಅಷ್ಟೇ, ಒಂದೇ ಟೆಸ್ಟ್ ಮ್ಯಾಚು. ಇದು WTCಯಲ್ಲೂ ಇನ್ಕ್ಲೂಡ್ ಆಗಿಲ್ಲ. ಶುಭ್ಮನ್ ಗಿಲ್ ಮತ್ತೆ ಟೀಮ್ನ ನೇತೃತ್ವ ವಹಿಸ್ಕೊಂಡಿದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ ಮತ್ತು ODI ಕ್ರಿಕೆಟಲ್ಲಿ ಅವರೇ ಕ್ಯಾಪ್ಟನ್ನು. ಸೊ IPLನ ಗುಂಗಿಂದ ಏನು ಜನ RCB ವಿಕ್ಟ್ರಿ ಸೆಲಿಬ್ರೇಟ್ ಮಾಡ್ತಾಯಿದ್ರು ಹೋದ ವಾರ, ಕ್ವಿಕ್ಕಾಗಿ ಟರ್ನ್ ಅರೌಂಡ್. ಈಗ ದೇಶದ ಕ್ರಿಕೆಟ್ ನೋಡುವಂಥ ಆ ಕಡೆ ಗಮನ ಹರಿಸುವಂಥ ಸಮಯ ಬಂದಿದೆ. ವಿತಿನ್ 1 ವೀಕ್ ಮತ್ತೊಮ್ಮೆ ಹೊಸ ಸೀರೀಸ್ ಶುರುವಾಗಿದೆ ಅಫ್ಘಾನಿಸ್ತಾನ್ ಜೊತೆ. 3 ODI 1 ಟೆಸ್ಟು. ಬಟ್ ಫಸ್ಟಿಗೆ ನಡೀತಾ ಇರೋದು ಮೊದಲನೇ ಟೆಸ್ಟ್ ಮ್ಯಾಚು, ಒಂದೇ ಟೆಸ್ಟ್ ಮ್ಯಾಚ್ ಈ ಸೀರೀಸಲ್ಲಿರೋದು. ಇದಾದ ಮೇಲೆ 3 ODI ಮ್ಯಾಚಸ್ ಇದೆ ಈ ಸೀರೀಸಲ್ಲಿ. ಸೊ ಒಂಥರ ಶಾರ್ಟ್ ಸೀರೀಸ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಇಂಗ್ಲೆಂಡ್ಗೆ ಹೋಗ್ತಾರೆ ಇಂಡಿಯನ್ ಟೀಮು. ಅಲ್ಲೂ T20 ಮತ್ತು ODIs ಮಾತ್ರ ಆಡ್ತಿರೋವಂಥದ್ದು ಈ ಸಲ. ಬಿಕಾಸ್ ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಇಂಗ್ಲೆಂಡ್ ಮೇಲೆ ಟೆಸ್ಟ್ ಸೀರೀಸ್ ಆಲ್ರೆಡಿ ಆಗಿತ್ತು. ಅದರದ್ದೇ ಕಂಟಿನ್ಯೂಡ್ ವರ್ಷನ್, ಅದರದ್ದೇ ಕಂಟಿನ್ಯೂಡ್ ಟೋರ್ ಈ ವರ್ಷ ODIs ಮತ್ತು T20s. ಈ ವರ್ಷ ಇಂಡಿಯಾ T20ಸ್ಗಿನ್ನ ಜಾಸ್ತಿ ODIs ಆಡ್ತಾ ಇದೆ. ಏನಕ್ಕೆ ಅಂದರೆ ಮುಂದಿನ ವರ್ಷ ನಿಮಗೆ ಗೊತ್ತಿರ್ಬೋದು T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ ಇದೆ ಸೊ ಒನ್ ಡೇ ವರ್ಲ್ಡ್ ಕಪ್ಗೆ ರೆಡಿ ಆಗೋದಕ್ಕಂತ ರೀಸೆಂಟಾಗಿ ಶೆಡ್ಯೂಲು ಏನು ಬಿಟ್ಟಿದ್ದಾರೆ ಅದರಲ್ಲೂ ODIsೇ ಜಾಸ್ತಿ ಆ್ಯಡ್ ಮಾಡಿರುವಂಥದ್ದು. ಸೊ ನಾಳೆ ಪಂದ್ಯಕ್ಕೆ ಗಮನ ಹರಿಸಿದ್ರೆ ಟೀಮ್ಸ್ ಫಸ್ಟ್ ನೋಡೋದಾದರೆ ಯಾರ್ಯಾರು ಇದ್ದಾರೆ ಅಂತಾದರೆ, ಇಂಡಿಯಾ ಆಬ್ವಿಯಸ್ಲಿ ನೀವು ನೋಡ್ದಂಗೆ ಲಾಸ್ಟ್ ಟೆಸ್ಟ್ ಸೀರೀಸಲ್ಲಿ ಅಥವಾ ಟೆಸ್ಟ್ ಫಾರ್ಮ್ಯಾಟಲ್ಲಿ ಅಂಥ ಒಳ್ಳೆ ಪ್ರದರ್ಶನ ಬಂದಿಲ್ಲ. ಹೋಮಲ್ಲೇ 2 ಸಲ ವೈಟ್ ವಾಶ್ ಆಗಿದ್ದೀವಿ. ಒಂದು ಸಲ ನ್ಯೂಜಿಲೆಂಡ್ ಮೇಲೆ 3-0, ಲಾಸ್ಟ್ ಟೈಮ್ ಸೌತ್ ಆಫ್ರಿಕಾ ಮೇಲೆ 2-0. ಸೊ ಏನು ವೈಟ್ ಬಾಲಲ್ಲಿ ಡಾಮಿನೇಷನ್ ಇದೆ ಇಂಡಿಯನ್ ಟೀಮ್ದು, ಅದು ಟೆಸ್ಟ್ ಮ್ಯಾಚಸಲ್ಲಿ ಕಾಣ್ತಾ ಇಲ್ಲ. ಬಟ್ ಇದು ಅಫ್ಘಾನಿಸ್ತಾನ್ ಮೇಲೆ ಆಗಿರೋದ್ರಿಂದ ನನ್ನ ಪ್ರಕಾರ ಈಸಿಯಾಗಿ ಗೆಲ್ಲಬೇಕು. ಬಟ್ ಏನು ಬೇಕಾದ್ರೆ ಆಗ್ಬೋದು. ಇದು ಹೊಸ ಟೀಮ್ ಇದೆ ಅಫ್ಘಾನಿಸ್ತಾನ್ದು. ರಾಶಿದ್ ಖಾನ್ ಇಲ್ಲ ಅವ್ರಿಗೆ, ನಬಿ ಇಲ್ಲ, ಮುಂಚೆ ಯಾರ್ಯಾರು ಇದ್ದರು ಅವ್ರು ಯಾರೂ ಇಲ್ಲ. ಅವ್ರಿಗೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಚೆನ್ನೈಗೆ ಏನು ಆಡಿದರು, ಅವ್ರ ಹೆಸರು ಜ್ಞಾಪಕ ಬರ್ತಾಯಿಲ್ಲ, ಬಟ್ ಅವರೂ ಇಲ್ಲ. ಒಂಥರ ಹೊಸ ಲುಕ್, ಅಫ್ಘಾನಿಸ್ತಾನದ ಹೊಸ ಲುಕ್ಕೇ ಇದೆ. ಬ್ಯಾಟ್ಸ್ಮನ್ ಸ್ವಲ್ಪ ಹಳೆ ಬ್ಯಾಟ್ಸ್ಮನ್ ಇದ್ದಾರೆ, ಬಟ್ ಅದು ಬಿಟ್ಟರೆ ನಿಮಗೆ ಅಂಥ ಫೆಮಿಲಿಯರ್ ಆಗಿರುವಂಥ ಬೌಲರ್ಸ್ ಆಗಲಿ, ಫೆಮಿಲಿಯರ್ ಆಗಿರುವಂಥ ಬ್ಯಾಟ್ಸ್ಮನ್ ಯಾರೂ ಇಲ್ಲ. ಸೊ ಯಾವ ಥರ ಆಡ್ತಾರೆ ಅಂತ ಕಾದು ನೋಡಬೇಕು. ಇವಾಗ ಸ್ಕ್ವಾಡ್ಸ್ ನೋಡೋದಾದರೆ ಆಬ್ವಿಯಸ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ನು, ರಿಷಬ್ ಪಂತ್ ವಿಕೆಟ್ ಕೀಪರು, ಅವ್ರ ಮೇಲೆ ಸ್ವಲ್ಪ ಕ್ವೆಶ್ಚನ್ ಮಾರ್ಕ್ಸ್ ಇದ್ದೇ ಇದೆ. ಟೆಸ್ಟಲ್ಲಿ ಮಾತ್ರ ಅವ್ರ ಸ್ಥಾನ ಉಳಿಸ್ಕೊಂಡಿರುವಂಥದ್ದು. ಅದನ್ನೂ ಅವ್ರನ್ನ ಈ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ರೀಪ್ಲೇಸ್ ಮಾಡ್ತಾರಾ ನೋಡಬೇಕು. ನನ್ನ ಪ್ರಕಾರ ರಿಷಬ್ ಪಂತೆ ಬೆಸ್ಟ್ ಸೂಟೆಡ್ ಟೆಸ್ಟಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ. ಹೋಪ್ಫುಲಿ ಅವ್ರು ಒಳ್ಳೆ ಪ್ರದರ್ಶನ ಕೊಡಲಿ, ಅವರ ಸ್ಥಾನನ ಸಿಮೆಂಟ್ ಮಾಡಿಕೊಳ್ಳಿ ಅಂತಲೇ ವಿಶ್ ಮಾಡೋಣ. ಅದಾದಮೇಲೆ ನೋಡಿದ್ರೆ ಯಶಸ್ವಿ ಜೈಸ್ವಾಲ್ ಆಬ್ವಿಯಸ್ಲಿ ಓಪನಿಂಗ್ ಅವರೇ ಬರ್ತಾರೆ. KL ರಾಹುಲ್ ಜೊತೆ ಸಾಯಿ ಸುದರ್ಶನ್ ಮತ್ತು ದೇವದತ್ ಪಡಿಕ್ಕಲಲ್ಲಿ ಕಾಂಪಿಟಿಷನ್ ಇದೆ ನಂಬರ್ 3 ಸ್ಲಾಟ್ಗೆ. ಸೊ ಗಂಭೀರ್ದೇನಾದರೂ ನೀವು ಪ್ರೆಸ್ ಕಾನ್ಫರೆನ್ಸ್ ಅಬ್ಸರ್ವ್ ಮಾಡಿದರೆ ಅವರು ಕ್ಲಿಯರ್ಲಿ ಹೇಳಿದ್ದಾರೆ ಸಾಯಿ ಸುದರ್ಶನ್ಗೆ ನಾವು ಲಾಂಗರ್ ರನ್ ಕೊಡ್ತೀವಿ ಅಂತ. ಬಿಕಾಸ್ ಅವ್ರಿಗೆ ಇಂಗ್ಲೆಂಡ್ ಮೇಲೆ ಏನು ಚಾನ್ಸ್ ಸಿಕ್ಕಿತ್ತು ಅದರಲ್ಲಿ ಅವರಷ್ಟು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ ಅವ್ರನ್ನವರು. ಸೊ ಹಾಗಾಗಿ ಅವ್ರಿಗೆ ಎಕ್ಸ್ಟೆಂಡೆಡ್ ರನ್ ಕೊಡಬೇಕು ಅಂತ ಇದ್ದೀವಿ ಅಂತ ಹೇಳಿದ್ರು. ಸೊ ಆ ಮಾತನ್ನೇನಾದರೂ ನಾವು ಗಮನಕ್ಕೆ ತೊಗೊಂಡ್ರೆ ನನ್ನ ಪ್ರಕಾರ ದೇವದತ್ ಪಡಿಕ್ಕಲ್ ಬದಲು ನಾಳೆ ಸಾಯಿ ಸುದರ್ಶನ್ಗೆ ಅವಕಾಶ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಧ್ರುವ್ ಜುರೇಲ್ ಇದ್ದಾರೆ, ಮೋಸ್ಟ್ಲಿ ಅವ್ರನ್ನ ಆ್ಯಸ್ ಅ ಬ್ಯಾಟ್ಸ್ಮನ್ ಆಡಿಸ್ತಾರಾ ಅವ್ರು ರಿಸರ್ವಲ್ಲೇ ಇರ್ತಾರ ಕಾದು ನೋಡಬೇಕು. ನಿತೀಶ್ ಕುಮಾರ್ ರೆಡ್ಡಿ ಆಬ್ವಿಯಸ್ಲಿ ಆಡ್ತಾರೆ, ಬ್ಯಾಟಿಂಗ್ ಆಲ್ರೌಂಡರು. ಒಂದಲ್ಲಿ ಇಲ್ಲಿ ಡಿಬ್ಲಿ ಡಾಬ್ಲೀಸ್ ಆಗ್ಬೋದು, ಅಥವಾ ವಾಷಿಂಗ್ಟನ್ ಸುಂದರ್ನೂ ಆಡಿಸೋ ಚಾನ್ಸ್ ಇದೆ. ಬಿಕಾಸ್ ಏನಾದರೂ ವಿಕೆಟಲ್ಲಿ ಸ್ವಲ್ಪ ಸ್ಪಿನ್ ಇದೆ ಅಂತಂದರೆ ಎಲ್ಲಿ ನಿಮಗೆ ಪೇಸ್ ಅಷ್ಟು ಹೆಲ್ಪ್ ಆಗೋದಿಲ್ಲ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ವಾಷಿಂಗ್ಟನ್ ಸುಂದರ್ನ ಆಡಿಸ್ಬೋದು ನಿತೀಶ್ ಕುಮಾರ್ ರೆಡ್ಡಿ ಜಾಗದಲ್ಲಿ. ಅದು ಬಿಟ್ಟು ಇನ್ನು ಬೌಲರ್ಸ್ ನೀವು ಬಂದರೆ ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಕುಲ್ದೀಪ್ ಯಾದವ್, ಸೊ ಇವರೇ ಇದ್ದಾರೆ. ನನ್ನ ಪ್ರಕಾರ ಇನ್ನೊಂದು ಹೆಸರು ಇರಬೇಕಾಗಿತ್ತು, ಅದು ಬಂದು ಆಕಿಬ್ ನಬಿ. ಈ ಹೆಸರು ಏನಕ್ಕೆ ಕೇಳಿದೆ ಅಂದರೆ ಎಷ್ಟು ಜನ ರಣಜಿ ಫಾಲೋ ಮಾಡಿದ್ದೀರಾ ಅಥವಾ ಮಾಡ್ತಾಯಿದ್ದೀರಾ ಗೊತ್ತಿಲ್ಲ. ಬಟ್ ನೀವು ಲಾಸ್ಟ್ 2 ಸೀಸನ್ ಪರ್ಫಾರ್ಮೆನ್ಸ್ ನೋಡ್ತು ಅಂತಂದರೆ ಆಕಿಬ್ ನಬಿ ಹೈಯೆಸ್ಟ್ ವಿಕೆಟ್ ಟೇಕರ್, 99 ವಿಕೆಟ್ಸು ಕ್ಲೋಸ್ ಟು 100 ವಿಕೆಟ್ಸ್ 2 ಸೀಸನಲ್ಲೇ ತೆಗೆದಿದ್ದಾರೆ. ಅಂಥ ಪ್ರದರ್ಶನ ಇಟ್ಟು ನೀವು ಡೊಮೆಸ್ಟಿಕ್ ಕ್ರಿಕೆಟ್ ಒಂದು ಏನು ಹೇಳ್ತೀವಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಇಂಡಿಯನ್ ಟೀಮ್ ಅಂತ ಹೇಳಿದ್ರು, ಅಂಥ ಪ್ರದರ್ಶನ ಕೊಟ್ಟು ನೀವು ಇಂಡಿಯನ್ ಟೀಮಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಇನ್ನು ರಣಜಿಲ್ ಪರ್ಫಾರ್ಮ್ ಮಾಡಿ ಏನು ಪ್ರಯೋಜನ ಅನ್ನೋದು ನನಗಂತೂ ಗೊತ್ತಿಲ್ಲ. ಗುರ್ನೂರ್ ಬ್ರಾರ್ನ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ಆಕಿಬ್ ನಬಿ ಇರಬೇಕಿತ್ತು ಗುರ್ನೂರ್ ಬ್ರಾರ್ ಜಾಗದಲ್ಲಿ. ಗುರ್ನೂರ್ ಬ್ರಾರ್ ಓಕೆ ಒಳ್ಳೆ ಪ್ರಾಸ್ಪೆಕ್ಟು, ಒಳ್ಳೆ ಬೌಲರು, ಬಟ್ ಪ್ರದರ್ಶನ ನೀವು ನೋಡಿದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ನೀವೇನು ಕ್ರೈಟೀರಿಯಾ ಅಂತ ಕನ್ಸಿಡರ್ ಮಾಡ್ತೀರಾ
ಅಕಿಮ್ ನಬಿ ಸಮಕ್ಕೆ ಯಾರೂ ಬಂದಿಲ್ಲ ಲಾಸ್ಟ್ 2 ಇಯರ್ಸಲ್ಲಿ. ಮೊಹಮ್ಮದ್ ಶಮಿನ ತೊಗೊತಾರೆ ಅಂತ ಟಾಕ್ ಇತ್ತು, ಅವ್ರದ್ದು ಒಳ್ಳೆ ಪ್ರದರ್ಶನ ಇತ್ತು ರಣಜಿ ಸೀಸನಲ್ಲಿ ಆಗ್ಬೋದು, IPL ಅಲ್ಲಿ ಆಗ್ಬೋದು. ಬಟ್ ಅವ್ರಿಗೂ ಮಣೆ ಹಾಕಿಲ್ಲ BCCI. ಸೊ ಏನಿದೆ ಅದಿದೆ. ಹೊಸ ಫೇಸಸ್ ನೀವು ನೋಡೋಕೆ ಹೋದರೆ ಗುರ್ನೂರ್ ಬ್ರಾರ್ ಆಬ್ವಿಯಸ್ಲಿ ಹೊಸ ಫೇಸು. ಮಾನವ್ ಸುತಾರ್ನ ತೊಗೊಂಡಿದ್ದಾರೆ, ಒಳ್ಳೆ ಸ್ಪಿನ್ನರು ಪ್ಲಸ್ ಆಲ್ರೌಂಡರು, ಬ್ಯಾಟಿಂಗು ಮಾಡ್ತಾರವರು. ಅದು ಬಿಟ್ಟು ಹರ್ಷ್ ದುಬೇನ ತೊಗೊಂಡಿದ್ದಾರೆ, ಅವರು ಬೌಲಿಂಗ್ ಆಲ್ರೌಂಡರ್. ಸೊ ಒಂದು 2-3 ಹೊಸ ಫೇಸಸ್ ಇದೆ, ಗುರ್ನೂರ್ ಬ್ರಾರ್, ಹರ್ಷ್ ದುಬೆ ಮತ್ತು ಮಾನವ್ ಸುತಾರ್. ನನ್ನ ಪ್ರಕಾರ ಆಕಿಬ್ ನಬಿನೂ ಇರಬೇಕಿತ್ತು. ನಿನ್ನೆ ನೋಡ್ತಾ ಇದ್ದೆ ಎಲ್ಲೋ ಅವ್ರನ್ನ ನೆಟ್ ಬೌಲರ್ ಆಗಿ ಕರ್ಸ್ಕೊಂಡಿದ್ದಾರೆ ಇಂಡಿಯನ್ ಟೀಮ್, ನೆಟ್ ಬೌಲಿಂಗ್ ಮಾಡೋದಕ್ಕೆ ಅಂತ. ಅವ್ರು ನನ್ನ ಪ್ರಕಾರ ಮೇಯ್ನ್ 11ಅಲ್ಲಿ ಇರಬೇಕಾಗಿತ್ತು. ಬಟ್ ಓಕೆ, ಇನ್ನು ಮುಂದಿನ ಮ್ಯಾಚಸಲ್ಲಿ ನೋಡೋಣ. ಶ್ರೀಲಂಕಾ ಟೂರ್ ಇರ್ಬೋದು, ನ್ಯೂಜಿಲೆಂಡ್ ಟೂರ್ ಇರ್ಬೋದು, ಅಲ್ಲ ಅವ್ರಿಗೆ ಅವಕಾಶ ಸಿಗುತ್ತಾ, ODI ಸ್ಕ್ವಾಡಲ್ಲಿ ಅವ್ರನ್ನ ಆಡಿಸ್ತಾರ ಏನಂತ ಮುಂದೆ ಕಾದು ನೋಡಬೇಕಾಗಿದೆ. ಅಫ್ಘಾನಿಸ್ತಾನ್ ಕಡೆ ಬಂದರೆ ಕ್ಯಾಪ್ಟನ್ ಆಗಿ ಹಶ್ಮತುಲ್ಲಾ ಶಾಹಿದ್ ಇದ್ದಾರೆ. ಎಷ್ಟು ಜನ ಫಾಲೋ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಅವರು ODIಸಲ್ಲೂ ಅವರೇ ಕ್ಯಾಪ್ಟನ್ ಅಫ್ಘಾನಿಸ್ತಾನ್ಗೆ. ಅದು ಬಿಟ್ಟು ಅಫ್ಜಲ್ ರಜಾ ಇದ್ದಾರೆ, ರೆಹಮಾನುಲ್ಲಾ ಗುರ್ಬಾಜ್ ಇದ್ದಾರೆ. ರೆಹಮಾನುಲ್ಲಾ ಗುರ್ಬಾಜ್ ಎಲ್ರಿಗೂ ಗೊತ್ತೇ ಇರುತ್ತೆ, ಬಿಕಾಸ್ ನನ್ನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಬರೀ ಅಫ್ಘಾನಿಸ್ತಾನ ಅಲ್ಲ, ವರ್ಲ್ಡ್ ಕ್ರಿಕೆಟಲ್ಲೂ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು ರೆಹಮಾನುಲ್ಲಾ ಗುರ್ಬಾಜ್. ರೆಹಮತ್ ಶಾ ಇದ್ದಾರೆ, ಮತ್ತು ಅಜ್ಮತುಲ್ಲಾ ಒಮರ್ ಜಾಯ್ ಒಳ್ಳೆ ಆಲ್ರೌಂಡರ್. ಪಂಜಾಬ್ ಕಿಂಗ್ಸ್ಗೆ ಆಡಿರುವಂಥ ಒಬ್ಬ ಆಟಗಾರ. ಈ ಸೀಸನಲ್ಲೂ ಒಳ್ಳೆ ಪ್ರದರ್ಶನ ಕೊಟ್ಟರು ಪಂಜಾಬ್ ಕಿಂಗ್ಸ್ಗೆ. ಬಟ್ ಆಬ್ವಿಯಸ್ಲಿ ಪಂಜಾಬ್ ಕ್ವಾಲಿಫೈ ಆಗೋಕ್ಕಾಗಲಿಲ್ಲ, ಬಟ್ ಒಬ್ಬ ಒಳ್ಳೆ ಪ್ಲೇಯರು. ಅದು ಬಿಟ್ಟು ಇನ್ನೆಲ್ಲ ಹೊಸೊಬ್ಬರೇ, ಕಾಯ್ಸ್ ಅಹ್ಮದ್, ಜಿಯಾ ರುಮಾನ್, ಶರ್ಫಿ, ಮೊಹಮ್ಮದ್ ಸಲೀಮು, ಇವರೆಲ್ಲ ನನಗೂ ಅಷ್ಟು ಗೊತ್ತಿಲ್ಲ. ಸಾದಿಕುಲ್ಲಾ ಅಟ್ಟಲ್ ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡರ್, ಒಳ್ಳೆ ಬ್ಯಾಟ್ಸ್ಮನ್ನು. ಯೂಶಲಿ ಓಪನಿಂಗ್ ಅಥವಾ 1 ಡೌನ್ ಆಡ್ತಾರೆ. ಸೊ ಅವ್ರದ್ದು ಒಳ್ಳೆ ಸೈಡ್ ಇದೆ. ಬಟ್ ಬೌಲಿಂಗ್ ಬಂದರೆ ನಿಮಗೆ ಏನು ಹೇಳಿದೆ ನಾನು, ರಾಶಿದ್ ಖಾನ್ ಇಲ್ಲ, ಅವ್ರಿಗೆ ಬೇರೆ ಪೇಸ್ ಬೌಲರ್ಸ್ ಮುಂಚೆ ಏನಿದ್ರು, ಜಾದ್ರಾನ್ ಆಗಿರ್ಬೋದು, ಈ ಥರದ ಬೌಲರ್ಸ್ ಯಾರೂ ಇಲ್ಲ, ಎಲ್ಲ ಹೊಸ ಫೇಸಸ್ಸಿಂದನೇ ಆಡ್ತಾ ಇದ್ದಾರೆ. ನನ್ನ ಪ್ರಕಾರ ಇಂಡಿಯಾಗೆ ಯಾವುದೇ ಥರದ್ದು ಚಾಲೆಂಜ್ ಆಗಬಾರ್ದು. ಬಟ್ ಆ ಥರದ್ದೇನಾದರೂ ಆಯಿತು ಅಂದರೆ ನನ್ನ ಪ್ರಕಾರ ಹೇಗಿದ್ರು, ಏನಕ್ಕಂದರೆ ಟೆಸ್ಟ್ ಕ್ರಿಕೆಟಲ್ಲಿ ಅಂಥ ಒಳ್ಳೆ ಪ್ರದರ್ಶನ ಬಂದಿಲ್ಲ ಇಂಡಿಯನ್ ಸೈಡಿಂದ. ಹೋಪ್ಫುಲಿ ಇಲ್ಲಿಂದ ಹೊಸ ಚಾಪ್ಟರ್ ಶುರುವಾಗುತ್ತೆ, ಹೋಮ್ ಡಾಮಿನೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಎಲ್ಲ ಇಂಡಿಯಾ ಗೆಲ್ತಾ ಹೋಗಲಿ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲಿಗೆ ಮೊದಲನೇ ಕ್ವಾಲಿಫೈ ಆಗೋದು ಮೊದಲನೇ ಗೋಲ್ ಆಗಿರಬೇಕು ಅಂತ ವಿಶ್ ಮಾಡ್ತಾ ನಾಳೆ ಸಿಗೋಣ ಆಫ್ಟರ್ ದ ಫಸ್ಟ್ ಡೇಸ್ ಪ್ಲೇ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇದ್ದೀರಾ ಜನ, ಇನ್ನಷ್ಟು ಸಪೋರ್ಟ್ ಮಾಡಿ, ಇನ್ನಷ್ಟು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.